ಪ್ರಕಟಣೆ ಅಧ್ಯಾಯ 3. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ. ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚಕೂಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೆನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯೂ ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನನ್ನ ವಿಷಯದಲ್ಲಿ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನೆಂದು ಹೇಳಿಕೊಳ್ಳುತ್ತೀ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆಯಿಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ
ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪ್ರಕಟಣೆ, ದ ಬುಕ್ ಆಫ್ ರೆವಲೇಷನ್, ಚಾಪ್ಟರ್ 3. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅತ್ಯಂತ ವಿಶೇಷವಾದಂಥ ಒಂದು ಅನುಭವ, ಪ್ರಾಮಿಸ್, ಸ್ಥಾನ ಅಥವಾ ಮಾನ ಅಥವಾ ಗೌರವ, ಅದರ ಬಗ್ಗೆ ಪ್ರಕಟಣೆ 3ರಲ್ಲಿ ಬರೆಯಲಾಗಿದೆ. ನನಗನ್ಸಿದ ಮಟ್ಟಿಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಇರುವಂಥ ಪುಸ್ತಕಗಳಲ್ಲಿ, ವಿಷಯಗಳಲ್ಲಿ, ಅಧ್ಯಯನಗಳಲ್ಲಿ ಇದು ಭಾಳ ಟಾಪ್ ಮೋಸ್ಟ್ ಅಂತ ನನಗನ್ನಿಸ್ತದೆ. ಯಾಕೆ ಟಾಪ್ ಮೋಸ್ಟ್ ಅಂತ, ಅತ್ಯಂತ ದೊಡ್ಡದಂತ ನನಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಂಬಂಧಿಸಿ ಇದು ದೊಡ್ಡದು. ದೇವರಿಗೆ ಅಲ್ಲ, ದೇವರು ದೊಡ್ಡ ಆತನು, ಆದರೆ ಮನುಷ್ಯನಿಗೆ ಸಿಗುವಂಥ ಅತ್ಯಂತ ದೊಡ್ಡ ಒಂದು ಸ್ಥಾನ, ಮಾನ, ಗೌರವದ ಬಗ್ಗೆ ಪ್ರಕಟಣೆ 3ರಲ್ಲಿದೆ. ಅದು ಏನಂತ ನಾನು ಹೇಳಿಬಿಡ್ತೇನೆ. ಯಾಕಂತ ಹೇಳಿದ್ರೆ, ಪ್ರಕಟಣೆ 3ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ ಅದರಲ್ಲಿ ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾರೆ 21ನೇ ವಚನದಲ್ಲಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡ ಹಾಗೆ ಜಯಶಾಲಿಯಾದವರನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು. ಭೂಮಿಯಲ್ಲಿ ದೊಡ್ಡ ಪ್ಲೇಸು, ದೊಡ್ಡ ಒಂದು ಸ್ಥಳ ಅನ್ನುವಂಥದ್ದು ಇದೆ. ಗುಡಿಸಲು ಇದೆ, ಅಥವಾ ಸ್ಲಮ್ ಕೂಡ ಇದೆ, ಕೊಳಚೆ ಪ್ರದೇಶ ಇದೆ. ಆದರೆ ಅದರಿಂದ ಹಾಗೆ ಮೇಲೆ 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 ಅಂತ ನೋಡುವಾಗ ಅತ್ಯಂತ ದೊಡ್ಡ, ಮುಂಬೈನಲ್ಲಿರುವಂಥ ದೊಡ್ಡ ದೊಡ್ಡ 24 ಕೋಣೆಗಳು ಅಥವಾ 100 ಕೋಣೆಗಳು ಇರುವಂಥ ಮನೆಗಳ ಬಗ್ಗೆ ನಾವು ಹೇಳ್ಬೋದು. ಆದರೆ ಅದಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ. ಅದಕ್ಕಿಂತಲೂ ದೊಡ್ಡದು, ಅದಕ್ಕೆ ಕೆಲವು ಸಾರಿ ಟವರ್ ಕಟ್ತೀವಿ, ಅದು ದೊಡ್ಡದಾಗಿ 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 ಅದಕ್ಕಿಂತಲೂ ಇನ್ನೂ ಎತ್ತರವಾಗಿ ಕಟ್ತೀವಿ. ಆದರೆ ಅದಕ್ಕಿಂತಲೂ ಭಾಳ ದೊಡ್ಡ ಪ್ಲೇಸ್ ಯಾವುದಂದರೆ ಹೆವೆನ್, ಪರಲೋಕ. ಹಾಗಾದರೆ ಪರಲೋಕದಲ್ಲಿ ಅತ್ಯಂತ ಮಹಾ ಪೊಸಿಷನ್, ಅದನ್ನು ಹೊಂದುವುದರ 19 ರಹಸ್ಯಗಳು, 19 ಸೀಕ್ರೆಟ್ಸ್ ಆಫ್ ದ ಗ್ರೇಟೆಸ್ಟ್ ಪೊಸಿಷನ್ ಇನ್ ಹೆವೆನ್. ಹೆವನ್ನಲ್ಲಿ ಗ್ರೇಟೆಸ್ಟ್ ಪೊಸಿಷನ್ ಯಾರಿಗೆ? ದೇವರಿಗೆ. ಹಾಗಾದರೆ ದೇವರ ಪೊಸಿಷನ್ನೇ ನಮಗೆ ದೇವರು ಕೊಡಲಿಕ್ಕೆ ಮನಸ್ಸು ಮಾಡಿಕೊಂಡಿದ್ದಾರೆ. ಅದಕ್ಕೆ ರಹಸ್ಯಗಳು 19 ಸೀಕ್ರೆಟ್ಸ್. ಮೊದಲನೇದು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದ ಸೀಕ್ರೆಟ್ ಆಫ್ ಟ್ರಿನಿಟಿ, ತ್ರೈಕತ್ವದ ರಹಸ್ಯ. ಪ್ರಕಟಣೆ 3:1, ದೇವರ ಅಂದರೆ ತಂದೆ ದೇವರ 7 ಆತ್ಮಗಳು ಅಂದರೆ ಪವಿತ್ರ ಆತ್ಮನು 7 ನಕ್ಷತ್ರಗಳನ್ನು ಹಿಡಿದುಕೊಂಡಿರುವಾತನು ಅಂದರೆ ಯೇಸು ಸ್ವಾಮಿ. ಹಾಗಾದರೆ ತಂದೆ, ಮಗ, ಪವಿತ್ರ ಆತ್ಮನ ವಿಷಯವಾಗಿ ನಾವು ಪ್ರಕಟಣೆ 3:1 ನೋಡ್ತೀವಿ. ಆದ ಕಾರಣ ಟ್ರಿನಿಟಿ ಈಸ್ ದ ಫಸ್ಟ್ ಸೀಕ್ರೆಟ್ ಫಾರ್ ದ ಗ್ರೇಟೆಸ್ಟ್ ಪೊಸಿಷನ್, ಅಂದರೆ ಏಕತ್ವದ ಮುಖಾಂತರವಾಗಿ ಪ್ರಯತ್ನ ಮಾಡುವಂಥದ್ದು. ಎರಡನೇದಾಗಿ ಅಲರ್ಟ್ನೆಸ್. ಪ್ರಕಟಣೆ 3:2 ನಾವು ನೋಡುವಾಗ ಎಚ್ಚರವಾಗು, ಬಿ ಅಲರ್ಟ್, ಎಚ್ಚರವಾಗು. ನಾವು ಪರಲೋಕದ ಅತ್ಯಂತ ಒಂದು ಸ್ಥಾನಮಾನವನ್ನು ಹೊಂದಬೇಕಾದರೆ, ಅಂದರೆ ದೇವರ ಸಿಂಹಾಸನವನ್ನೇ ಹೊಂದಬೇಕಾದರೆ ಅಲರ್ಟ್ನೆಸ್ ಇರಬೇಕು ಭೂಮಿಯಲ್ಲಿ, ನಾವುಗಳು. ಮೂರನೇದಾಗಿ ಬಲಪಡಿಸುವಂಥದ್ದು. ಕೆಲವು ಸಾರಿ ನಮ್ಮಲ್ಲಿ ಏನಾಗ್ತದೆ, ಕೆಲವು ಸಾಯುವಂಥ ಚಿಂತಾಜನಕವಾದ ಗಂಭೀರ ಪರಿಸ್ಥಿತಿಗಳು, ತುರ್ತು ಪರಿಸ್ಥಿತಿಗಳು ನನ್ನ ಜೀವನದಲ್ಲಿ ಇದೆ. ಆ ರೀತಿಯಾಗಿರುವಾಗ ಅದನ್ನು ನಾನು ಬಲಪಡಿಸಬೇಕು. ದ್ಯಾಟ್ ವಿಚ್ ಈಸ್ ಮೈ ವೀಕ್ನೆಸ್ ಕ್ಯಾನ್ ಬಿ ಮೈ ಸ್ಟ್ರೆಂತ್. ಅಂದರೆ ನನ್ನ ಬಲಹೀನತೆಯೇ ನನ್ನ ಬಲ. ಅದೇ ರೀತಿಯಾಗಿ ನನ್ನ ಬಲವೇ ನನ್ನ ಬಲಹೀನತೆ ಕೂಡ ಆಗಲಿಕ್ಕೆ ಸಾಧ್ಯ. ಒಬ್ಬ ದೇವ್ರ ಸೇವಕರು, ಬೈಬಲ್ ಪಂಡಿತರು ಅನೇಕ ವರ್ಷಗಳ ಹಿಂದೆ ಹೇಳಿದ್ದು ನನಗೆ ನೆನಪು ಬರ್ತದೆ. ಯು ಮಸ್ಟ್ ನೋ ದ ವೀಕ್ನೆಸ್ ಆಫ್ ಯುವರ್ ಸ್ಟ್ರೆಂತ್ ಆ್ಯಂಡ್ ದ ಸ್ಟ್ರೆಂತ್ ಆಫ್ ಯುವರ್ ವೀಕ್ನೆಸ್. ನಿಮ್ಮ ಬಲಹೀನತೆಯ ಬಲದ ಬಲಹೀನತೆ ಎರಡೂ ನೀವು ತಿಳ್ಕೊಂಡಿರಬೇಕು ಅಂತ ಹೇಳಿಬಿಟ್ರು. ಫೋರ್ಥಲಿ, ನಾಲ್ಕನೇದಾಗಿ ರಿಮೆಂಬರೆನ್ಸ್.
Fourth secret to get the greatest position in heaven, ಪರಲೋಕದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದುವುದಕ್ಕೆ ನಾಲ್ಕನೇ ರಹಸ್ಯ, ರಿಮೆಂಬರ್. ಏನು ನೆನಪು ಮಾಡ್ಕೋಬೇಕು? ಪ್ರಕಟಣೆ 3:3 ಬರೆದಿದೆ. ಅದೇನೆಂದರೆ, ನೀನು ಹೊಂದಿದ ಉಪದೇಶವನ್ನು ಕೇಳಿದ ರೀತಿಯನ್ನು ಜ್ಞಾಪಿಸಿಕೊಂಡು. ರಿಮೆಂಬರ್ ದ ಟೀಚಿಂಗ್, ರಿಮೆಂಬರ್ ದ ವೇ ಯು ಹರ್ಡ್ ದ ಟೀಚಿಂಗ್. ಅದು ಹೇಗೋ ನನಗೆ ಗೊತ್ತಿಲ್ಲ, ಆದರೆ ತಿಳ್ಕೊಳ್ಳಿಕ್ಕೆ ಇಷ್ಟ ಇದೆ. ದೇವರು ಸಹಾಯ ಮಾಡ್ತಾರೆ. ದೇವರೇ, ನಿನ್ನ ವಾಕ್ಯ ಪ್ರಕಾರವಾಗಿ ನಾನು ನಡ್ಕೊಳ್ಳಿಕ್ಕೆ ಸಹಾಯ ಮಾಡಂತ ಪವಿತ್ರ ಆತ್ಮನ ಕೇಳಿಕೊಳ್ಳೋಣ. 5ನೇದಾಗಿ, ಫಿಫ್ತ್ ಸೀಕ್ರೆಟ್ to accomplish the greatest or to achieve the greatest place in heaven, ಪರಲೋಕದಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ಹೊಂದುವುದಕ್ಕೆ 5ನೇ ರಹಸ್ಯ ಏನಂದರೆ ಒಬೀಡಿಯನ್ಸ್. ಯಾಕಂತ ಹೇಳಿದ್ರೆ ಪ್ರಕಟಣೆ 3:3 2ನೇ ಭಾಗದಲ್ಲಿ ನಾವು ನೋಡಿಕೊಳ್ಳುವಾಗ ಕೈಕೊಳ್ಳುವವನಾಗಿ, ಕೈಕೊಳ್ಳು, ಒಬೇ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಕೈಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. 6ನೇದಾಗಿ, ಇದು ಕೂಡ ಭಾಳ ಪ್ರಾಮುಖ್ಯ. ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಪ್ರಕಟಣೆ 3ನೇ ಅಧ್ಯಾಯದಿಂದ ನಾವು ಏನು ನೋಡ್ತಿದ್ದೀವಿ ಅಂದರೆ, ಪರಲೋಕದ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿಕೊಳ್ಳುವಂಥ 19 ರಹಸ್ಯಗಳು, 19 ಸೀಕ್ರೆಟ್ಸ್ ಆಫ್ ದ ಗ್ರೇಟೆಸ್ಟ್ ಪೊಸಿಷನ್ ಇನ್ ಹೆವೆನ್. ಅದೇನಂತ ಹೇಳಿದ್ರೆ ಫೆಲೋಶಿಪ್. 6ನೇ ರಹಸ್ಯ ಅನ್ಯೋನ್ಯತೆ, ಫೆಲೋಶಿಪ್. ಇದರ ಬಗ್ಗೆ ಪ್ರಕಟಣೆ 3 ಮತ್ತು 4ನೇ ವಚನದಲ್ಲಿ ಅನ್ಯೋನ್ಯತೆ ಬಗ್ಗೆ ಇದೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಾನು ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವಂತೆ ಮಾಡ್ತೀನಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನನ್ನ ಜೊತೆಯಲ್ಲಿ, ಯೇಸು ಸ್ವಾಮಿ ಜೊತೆಯಲ್ಲಿ ಇರುವಂಥದ್ದು ಏನದು? ಫೆಲೋಶಿಪ್, ಅನ್ಯೋನ್ಯತೆ. ಸರಿ, ಆ ರೀತಿಯಾಗಿ ಭೂಲೋಕದಲ್ಲಿ ನಾವು ದೇವರೊಂದಿಗೆ ಅನ್ಯೋನ್ಯತೆ, ಇತರರೊಂದಿಗೆ ಅನ್ಯೋನ್ಯತೆ ನಾವು ಇದ್ದವರಾಗಿದ್ದರೆ, ಪರಲೋಕದ ಅತ್ಯಂತ ದೊಡ್ಡ ಸ್ಥಾನದ ಒಂದು ವಾಗ್ದಾನ ನಮಗೆ ಲಭ್ಯ. ಹಾಗೆ ಮುಂದೆ ನಾವು 5ನೇ ವಚನ ಓದುವುದಾದರೆ, ಪ್ರಕಟಣೆ 3:5, ರೆವಲೇಷನ್ 3:5, ಜಯ ಹೊಂದುವವರಿಗೆ ಹೀಗೆ ಬಿಳಿಯ ವಸ್ತ್ರಗಳು ಹೊದಿಸಲಾಗುವುದು. ವೈಟ್ ಗಾರ್ಮೆಂಟ್ಸ್. ಈ ಬಿಳಿ ವಸ್ತ್ರ ಯಾವುದಕ್ಕೆ ಸಾಂಕೇತಿಕವಾದದ್ದು ಎಂಬುದಾಗಿ ನೋಡುವಾಗ ನೀತಿಯ ವಸ್ತ್ರ ಅಂತ ಕೂಡ ಹೇಳ್ಬೋದು. ರೈಚಸ್ನೆಸ್ ಅಂತ ಹೇಳಿಬಿಟ್ಟು ಆ ನೀತಿಯ ವಸ್ತ್ರ, ನೀತಿಯನ್ನು ಸೂಚಿಸುವಂಥದ್ದು. ನೀತಿವಂತರು ಇನ್ನೂ ನೀತಿವಂತರಾಗುವ ಪಕ್ಷದಲ್ಲಿ ಏನಾಗ್ತದೆ? ಪರಲೋಕದ ಆ ಮಹಾಸ್ಥಾನ ನಮ್ಮದಾಗಿಸಿಕೊಳ್ಳಲು ಸಾಧ್ಯ. 8ನೇದಾಗಿ, 8th ಸೀಕ್ರೆಟ್ ಟು ಹ್ಯಾವ್ ದ ಗ್ರೇಟೆಸ್ಟ್ ಪೊಸಿಷನ್ ಇನ್ ಹೆವೆನ್, ಅದೇನಂತ ಹೇಳಿದ್ರೆ ಬುಕ್ ಆಫ್ ಲೈಫ್, ಜೀವಬಾಧ್ಯರ ಪಟ್ಟಿ, ಜೀವ ಪುಸ್ತಕ. ಯಾಕಂದರೆ 5ನೇ ವಚನದಲ್ಲಿ ಅವರ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ನಾನು ಅಳಿಸಿ ಬಿಡದೆ ಅವರ ಹೆಸರು ನನ್ನ ತಂದೆಯ ಮುಂದೆಯೂ ಮತ್ತು ದೂತರ ಮುಂದೆಯೂ ಆರಿಕೆ ಮಾಡುವೆನು. ವಾವ್, ಎಂಥ ಪೊಸಿಷನ್ ಇದು! ವಾಟ್ ಎ ರಿಸೆಪ್ಷನ್. ಹೌದು, ತಂದೆಯ ಮುಂದೆ, ದೇವದೂತರ ಮುಂದೆ ಯೇಸು ಸ್ವಾಮಿ ಕೊಡುವಂಥ ಒಂದು ದೊಡ್ಡ ರಿಸೆಪ್ಷನ್, ದೊಡ್ಡ ಒಂದು ಪ್ರೊಸೆಷನ್, ಆಮೇಲೆ ದೊಡ್ಡದಾದಂಥ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಒಂದು ವಿಧವಾದ ಸಂಭ್ರಮ. ಹೌದು, ಇದು ಏನಂತ ನಾವು ನೋಡುವಾಗ ಬುಕ್ ಆಫ್ ಲೈಫ್, ಜೀವಬಾಧ್ಯರ ಪಟ್ಟಿ. 9ನೇದು ಅಕ್ನಾಲೇಜ್ಮೆಂಟ್. 8ನೇದು ಜೀವಬಾಧ್ಯರ ಪಟ್ಟಿ ಅಂತ ನಾನು ಹೇಳಿದ್ನಲ್ಲೂರ, ಅದೇ 2ನೇ ಭಾಗ, ಅದೇ ವಚನ 5ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ ತಂದೆಯ ಮುಂದೆ ಅರಿಕೆ. ಅಂದರೆ ಅಲ್ಲಿ ಅರಿಕೆ ಮಾಡುವಾಗ ಇಲ್ಲಿಂದಲೇ ನಾವು ಅರಿಕೆ ಮಾಡ್ತಾ ಹೋಗಬೇಕು. ದ ಒನ್ ಹೂ ಅಕ್ನಾಲೇಜಸ್ ಗಾಡ್ ಆನ್ ದಿ ಅರ್ತ್ ವಿಲ್ ಬಿ ಅಕ್ನಾಲೇಜ್ಡ್ ಬೈ ಗಾಡ್ ಹಿಮ್ಸೆಲ್ಫ್ ಇನ್ ಹೆವೆನ್. ಇಲ್ಲಿ ಭೂಮಿಯಲ್ಲಿರುವಂಥ ವೇಳೆಯಲ್ಲಿ ನಾವು ದೇವರಿಗೆ ಅರಿಕೆ ಮಾಡುವಾಗ, ಮತ್ತು 10 ಪ್ರಕಾರವಾಗಿ ನಮಗೆ
ದೇವರು ನಮ್ಮ ಬಗ್ಗೆ ಅರಿಕೆಯನ್ನು ಮಾಡುವಂಥವರಾಗಿದ್ದಾರೆ ಅನ್ನುವಂಥ ಒಂದು ಮಾತಾದ ಕಾರಣ ದಿ ಅಕ್ನಾಲೇಜಿಂಗ್ ಗಾಡ್ ಆನ್ ದಿ ಅರ್ತ್ ಈಸ್ ದ ಸೀಕ್ರೆಟ್ ಆಫ್ ದ ಗ್ರೇಟೆಸ್ಟ್ ಪೊಸಿಷನ್ ಇನ್ ಹೆವನ್. ಪರಲೋಕದಲ್ಲಿ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನಮಾನ ಗೌರವಕ್ಕೆ 9ನೇ ಸೀಕ್ರೆಟ್ ಏನಂದರೆ ನಾವು ಅರಿಕೆ ಮಾಡುವಂಥದ್ದು. ಈಗ 9 ಮುಗಿತು, ಇನ್ನೂ 10 ಇದ್ದಾವೆ. 19 ಸೀಕ್ರೆಟ್ಸ್ನಲ್ಲಿ 9 ಮುಗಿತು, 10ನೇದು ಏನಂದರೆ ಹೋಲಿನೆಸ್. ಯಾಕಂತ ಹೇಳಿದ್ರೆ 7ನೇ ವಚನದಲ್ಲಿ ಪರಿಶುದ್ಧನು ಸತ್ಯವಂತನು ಅಂತ ಯೇಸು ಸ್ವಾಮಿಯ ಬಗ್ಗೆ ಪರಿಚಯ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಪರಿಶುದ್ಧನು. ಪ್ರಕಟಣೆ 3:7 ಫಿಲದೆಲ್ಫಿಯ ಸಭೆಯ ದೂತನ ವಿಷಯದಲ್ಲಿ ಹೇಳುವ ಮುಂಚಿತವಾಗಿ ಯೇಸು ಸ್ವಾಮಿ ತನ್ನ ಬಗ್ಗೆ ಹೇಳುವಂಥದ್ದು ಪರಿಶುದ್ಧನು. ಹೌದು, ನಿನ್ನ ಕ್ರಿಯೆಗಳನ್ನು ಬಲ್ಲೆನು ಅಂತ ಹೇಳ್ಬಿಟ್ಟು ಕಡೆಗೆ 8ನೇ ವಚನಕ್ಕೆ ನೋಡುವಾಗ 11ನೇ ರಹಸ್ಯ ಇದೆ. ಅದು ನೋಡೋಣ ಬನ್ನಿರಿ. ನೀನು ನನ್ನ ಹೆಸರನ್ನು ನಿರಾಕರಿಸದೆ ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದರಿಂದ. ವಾಕ್ಯ ಕಾಪಾಡಿಕೊಂಡು, ವರ್ಡ್ ಬೇಸ್ಡ್, ವರ್ಡ್ ಮೆಡಿಟೇಟ್, ವರ್ಡ್ ಸ್ಟಡಿಂಗ್, ವರ್ಡ್ ಒಬೇಯಿಂಗ್. ವಾಕ್ಯ. ಯಾಕೆ ದಿನಾಲು ವಾಕ್ಯ ಸ್ಟಡಿ ಮಾಡಬೇಕು? ಯೆರೆಮೀಯ 15:16 ವಾಕ್ಯನೇ ಊಟ. ಯಾಕೆ ದಿನಾಲು ಊಟ ಮಾಡಬೇಕಂತ ನಾವು ಪ್ರಶ್ನೆ ಕೇಳಲ್ಲ. ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ಬಂದಾಗ ಯಾಕೆ ದಿನಾಲು ನಾವು ಸ್ಟಡಿ ಮಾಡಬೇಕಂತ ಹೇಳ್ತೀವಿ. ಅದರಲ್ಲಿ ನಾವು ಕಲಿಯುವಂಥ ಪಾಠ ನಮಗೆ ಸಾಕಷ್ಟು ಇದೆ. ವಾಕ್ಯ ನನ್ನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ದೇವರ ವಾಕ್ಯವನ್ನು, ಕ್ರಿಸ್ತನ ವಾಕ್ಯವನ್ನು ಕಾಪಾಡಿಕೊಳ್ಳುವಂಥದ್ದು 8ನೇ ವಚನ, 9ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರಕಟಣೆ 3:8 ಇರುವ ವಚನಗಳಲ್ಲಿ ವಾಕ್ಯದ ಮಹತ್ವ ನಾವು ನೋಡ್ತೇವೆ. ಆ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಾಗ ಏನಾಗ್ತದೆ, ನಾವು ಅತ್ಯಂತ ಮಹಾಸ್ಥಾನ ಪರಲೋಕದಲ್ಲಿ ಅದನ್ನು ಹೊಂದಲು ಸಾಧ್ಯ. 12ನೇ ರಹಸ್ಯ ಏನಂದರೆ ಹೋಲ್ಡ್ ಫಾಸ್ಟ್. 11ನೇ ವಚನದಲ್ಲಿ ನಾವು ಅದನ್ನು ನೋಡ್ಬೋದು. ನಾನು ಬೇಗ ಬರ್ತೇನೆ, ನಿನ್ನ ಕಿರೀಟವನ್ನು ಯಾರು ಅಪಹರಿಸದಂತೆ ನಿನಗಿರುವುದನ್ನು ಹಿಡಿದುಕೊಂಡಿರು. ಹೋಲ್ಡ್ ಫಾಸ್ಟ್ ವಾಟ್ ಯು ಹ್ಯಾವ್. ನಮಗಿರುವಂಥದ್ದನ್ನು ಬಿಟ್ಬಿಡಬಾರ್ದು. ನಂಬಿಕೆ ಇದೆಯಾ ಬಿಟ್ಬಿಡಬಾರ್ದು. ಪ್ರೀತಿ ಇದೆಯಾ ಬಿಟ್ಬಿಡಬಾರ್ದು. ತಾಳ್ಮೆ ಇದೆಯಾ ಬಿಟ್ಬಿಡಬಾರ್ದು. ಆದ ಕಾರಣ ಹೋಲ್ಡ್ ಫಾಸ್ಟ್, ಅವುಗಳನ್ನು ಬಿಗಿಯಾಗಿ ಇಟ್ಕೊಳ್ಳುವಂಥ ಒಂದು ಜೀವನ ಅದೇನು ತೋರಿಸ್ತದೆ, ಶಿಸ್ತನ್ನು ತೋರಿಸ್ತದೆ. ಆದ ಕಾರಣ ದ 12th ಸೀಕ್ರೆಟ್ ಫಾರ್ ದ ಗ್ರೇಟೆಸ್ಟ್ ಪೊಸಿಷನ್ ಇನ್ ಹೆವನ್ ಯಾವುದಂತ ಹೇಳಿದ್ರೆ ಟು ಹೋಲ್ಡ್ ಫಾಸ್ಟ್, ಬಿಗಿಯಾಗಿ ಹಿಡಿದುಕೊಂಡಿರೋದು. 13ನೇ ರಹಸ್ಯ ಏನಂತ ಹೇಳಿದ್ರೆ ಹೌಸ್ ಆಫ್ ಗಾಡ್, ದೇವರ ಮನೆ. ಬೀಯಿಂಗ್ ಇನ್ ದಿ ಹೌಸ್ ಆಫ್ ಗಾಡ್, ದೇವರ ಮನೆಯಲ್ಲಿ ಇರುವಂಥದ್ದು. ಭೂಲೋಕದಲ್ಲಿ ಎಷ್ಟೋ ಚರ್ಚಸ್ಗಳಿದೆ, ಎಷ್ಟೋ ಸಭೆಗಳಿದೆ. ಎಲ್ಲ ಚರ್ಚಸ್ ಪರಿಪೂರ್ಣನ, ಪರ್ಫೆಕ್ಟಾ? ಇಲ್ಲ. ಯಾವುದಾದ್ರೂ ಒಂದು ಚರ್ಚ್ ಆದರೂ ಪರ್ಫೆಕ್ಟಾಗಿ ಇದೆಯಾ? ಇಲ್ಲ. ಹಾಗಾದರೆ ಪರಿಪೂರ್ಣ ಇಲ್ಲದಂಥ ಚರ್ಚ್ ಯಾಕೆ ಹೋಗಬೇಕು? ಯಾಕಂದರೆ ಅದು ದೇವರ ಮನೆ, ದ ಹೌಸ್ ಆಫ್ ಗಾಡ್. ದೇವರ ಮನೆ ಚಿಕ್ಕದಾದರೂ ದೇವರ ಮನೆಯೇ. ಒಂದು ಸರಿ ಯೇಸು ಸ್ವಾಮಿ ಹುಟ್ಟಿದಾಗ ಎಲ್ಲಿ ಹುಟ್ಟಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ ಯೋಸೇಫ ಮತ್ತು ಮರಿಯಳು ಆತನಿಗೆ ಸ್ಥಳ ಇಲ್ಲದ ಕಾರಣ ಏನು ಮಾಡಿಬಿಟ್ರು, ದನದ ಕೊಟ್ಟಿಗೆಯಲ್ಲಿ ಮಲಗಿಸಿದ್ರು. ಇಟ್ ವಾಸ್ ಎ ಮೇಂಜರ್. ಇಟ್ ವಾಸ್ ಎಲ್ಲ ಪ್ರಾಣಿಗಳು ಗಲೀಜು ಮಾಡಿ ಅಥವಾ ನೀರು ಕುಡಿತಾ ಇರುವಂಥ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿನಿಟ್ರು. ಬಟ್ ವಾಟ್ ವಾಸ್ ದಟ್? ಹೌಸ್ ಆಫ್ ಗಾಡ್. ಯಾಕಂದರೆ ದೇವರು ಇರುವಂಥ ಸ್ಥಳನೇ ದೇವರ ಮನೆ ಅಲ್ವಾ? ಹಾಗಾದರೆ ಪ್ರಾಣಿಗಳಿರುವಂಥ ಕಡೆಯಲ್ಲಿ ದೇವರಿದ್ದರೆ ಅದು ಕೂಡ ದೇವರ ಮನೆಯೇ. ಆ ರೀತಿಯಲ್ಲಿ ಓಕೆ. ಆದ ಕಾರಣ ನನ್ನ ದೇವರ ಆಲಯದಲ್ಲಿ 12ನೇ ವಚನ ಪ್ರಕಟಣೆ 3:12, ನನ್ನ
ದೇವರ ಆಲಯದಲ್ಲಿ ಸ್ತಂಭವಾಗಿ ಸ್ಥಾಪಿಸುವೆನು. ಐ ವಿಲ್ ಮೇಕ್ ದಟ್ ಪರ್ಸನ್ ಎ ಪಿಲ್ಲರ್ ಇನ್ ದ ಹೌಸ್ ಆಫ್ ಗಾಡ್. 14ನೇ ಒಂದು ರಹಸ್ಯ, ನೇಮ್ ಅಪಾನ್, ನೇಮ್ ರಿಟನ್ ಅಪಾನ್ ಅಥವಾ ನೇಮ್. ಒಂದು ಪ್ರೇಯರು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದು ಮತ್ತಾಯ 6ರಲ್ಲಿ, ಅದೇನೆಂದರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ಸೊ ದೇವರ ನಾಮಕ್ಕೆ ಮಹತ್ವ ಕೊಡುವಂಥದ್ದು ಅದು 14ನೇ ರಹಸ್ಯ. ಯಾವುದಕ್ಕೆ? ಪರಲೋಕದ ಪರಮ ಶ್ರೇಷ್ಠ ಸ್ಥಾನಕ್ಕೆ. ಪರಲೋಕದಲ್ಲಿರುವ ನನ್ನ ದೇವರಿಂದ ಇಳಿದು ಬರುವ ಹೊಸ ಯೆರೂಸಲೇಮಿನ ಹೆಸರು, ಅದಕ್ಕಿಂತ ಮುಂಚೆ ದೇವರ ಹೆಸರು, ನನ್ನ ಹೆಸರು, ಇದೆಲ್ಲ ಬರಿತೇನಂತ ಹೇಳುವಾಗ ಹೆಸರಿಗೆ ಮಹತ್ವ ಕೊಡಲಾಗಿದೆ. 15 ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕರ್ತೃತ್ವ, ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್. ಯಾಕಂದರೆ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಪ್ರಕಟಣೆ 3:14ರಲ್ಲಿ ಆಮೇನ್ ಎಂಬಾತನು ನಂಬಿಗಸ್ತನು ಸತ್ಯಸಾಕ್ಷಿಯು ದೇವರಿಂದ ಆದ ಸೃಷ್ಟಿಗೆ ಒಡೆಯನು, ಲಾರ್ಡ್ ಆಫ್ ಕ್ರಿಯೇಷನ್, ಸೃಷ್ಟಿಗೆ ಕರ್ತನು. ಲೆಟ್ ಜೀಸಸ್ ಕ್ರೈಸ್ಟ್ ಬಿ ದ ಲಾರ್ಡ್ ಆಫ್ ಯುವರ್ ಲೈಫ್ ಟು ಅಚೀವ್ ದ ಟಾಪ್ ಮೋಸ್ಟ್ ಪ್ಲೇಸ್ ಇನ್ ಹೆವೆನ್. ಪರಲೋಕದಲ್ಲಿ ಅತ್ಯಂತ ಮಹಾಸ್ಥಾನಕ್ಕೆ ನಾವು ಪಾತ್ರರಾಗಬೇಕಾದ್ರೆ ನಾವು ಕ್ರಿಸ್ತನ ಕರ್ತೃತ್ವಕ್ಕೆ ಒಳಪಟ್ಟಿರಬೇಕು. ಲೂಕನ 6:46ರಲ್ಲಿ ನಾನು ಸ್ವಾಮಿ ಸ್ವಾಮಿ ಕರ್ತನೆ ಅಂಥೇಳಿ ಯಾಕೆ ನಾನು ಹೇಳೋದು ನೀವು ಕೇಳಲ್ಲ ಅಂತ ಯೇಸು ಸ್ವಾಮಿ ಕೇಳ್ತಾರೆ. 16ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ, ನಾನು ನಿನಗೆ ಬುದ್ಧಿ ಹೇಳುತ್ತೇನೆ, ಐ ಕೌನ್ಸಲ್ ದಟ್ ಯು ಡೂ ದೀಸ್ ಥಿಂಗ್ಸ್. 18ನೇ ವಚನದಲ್ಲಿ, ಬೆಂಕಿಯಲ್ಲಿ ಪುಟಕ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿದಂತೆ ಧರಿಸಿಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕೆ ಮುಲಾಮನ್ನು ನನ್ನಿಂದ ಕೊಂಡುಕೋ ಎಂದು ನಾನು ನಿನಗೆ ಬುದ್ಧಿ ಹೇಳ್ತೇನೆ. ಯೇಸು ಸ್ವಾಮಿ ಬುದ್ಧಿ ಹೇಳಿದಾಗ ಅದನ್ನು ತಗೋಬೇಕು. ದಟ್ ಈಸ್ ದ 16th ಸೀಕ್ರೆಟ್. 17th ಸೀಕ್ರೆಟ್, 17ನೇ ರಹಸ್ಯ ಏನಂದರೆ ಲವ್. ಲವ್. ಯೋಹಾನ ಎಲ್ಲಿ ನೋಡಿದರೂ ಪ್ರೀತಿ ಬಗ್ಗೆನೇ ಮಾತಾಡ್ತಾನೆ. ಸುವಾರ್ತೆ ಬರೆದ್ರೆ ಅಲ್ಲಿ ಪ್ರೀತಿ ಬಗ್ಗೆ, ಪತ್ರಿಕೆ ಬರೆದ್ರೆ ಅಲ್ಲಿ ಪ್ರೀತಿ ಬಗ್ಗೆ. ಇನ್ನೇನು ಲಾಸ್ಟ್ ಬುಕ್, ಬೈಬಲ್ನಲ್ಲಿ ಲಾಸ್ಟ್ ಬುಕ್ ಪ್ರಕಟಣೆ, ಪ್ರವಾದನೆ ಪುಸ್ತಕ, ಅದನ್ನು ಬರೆದರೂ ಕೂಡ ಪ್ರೀತಿ ಬಗ್ಗೆನೇ ಬರೀತಾನೆ. ಪ್ರಕಟಣೆ 3:19ರಲ್ಲಿ, ನಾನು ಯಾರ್ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ, ಅವರನ್ನು ಶಿಕ್ಷಿಸ್ತೇನೆ. ಆದ ಕಾರಣ ಪ್ರೀತಿ ಅತ್ಯಂತ ಪರಲೋಕದ ಪರಮ ಸ್ಥಾನಕ್ಕೆ ರಹಸ್ಯ. 17ನೇ ರಹಸ್ಯ ಪ್ರೀತಿಯಾಗಿರ್ತದೆ. 18ನೇ ರಹಸ್ಯ ನಾವು ನೋಡುವಾಗ ಏನು, ಅದೇನಂತ ಹೇಳಿದರೆ ಆಸಕ್ತರಾಗಿರೋದು. ಬಿ ಝೆಲಸ್, ಟು ಬಿ ಝೆಲಸ್. ಪ್ರಕಟಣೆ 3:19, ವಿ ಮಸ್ಟ್ ಬಿ ಝೆಲಸ್. ಯಾವುದಕ್ಕೆ? ಪಶ್ಚಾತ್ತಾಪ ಪಡುವುದಕ್ಕೆ. ಆ ರೀತಿಯಾಗಿ ಹೇಳಿಬಿಟ್ಟು ಯೇಸು ಸ್ವಾಮಿ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ. 19th secret of achieving the greatest position in heaven is to hear his voice. ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು ಪರಲೋಕದ ಪರಮಸ್ಥಾನವನ್ನು ಹೊಂದುವಂಥ 19ನೇ ರಹಸ್ಯವಾಗಿದೆ. ಹೀಗೆ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡ ಹಾಗೆ ಜಯಶಾಲಿಯಾದವರು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3ನೇ ಅಧ್ಯಾಯದಿಂದ ಪರಲೋಕದ ಪರಮಸ್ಥಾನಕ್ಕೆ 19 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 3. And unto the angel of the church in Sardis write, These things saith he that hath the 7 spirits of God and the 7 stars. I know thy works, that thou hast a name, that thou livest, and art dead. Be watchful, and strengthen the things which remain, that are ready to die. For I have not found thy works perfect before God. Remember therefore how thou hast received and heard, and hold fast, and repent. If therefore thou shalt not watch, I will come on thee as a thief, and thou shalt not know what hour I will come upon thee. Thou hast a few names even in Sardis, which have not defiled their garments, and they shall walk with me in white, for they are worthy. He that overcometh, the same shall be clothed in white raiment, and I will not blot out his name out of the book of life, but I will confess his name before my Father, and before his angels. He that hath an ear, let him hear what the Spirit saith unto the churches. And to the angel of the church in Philadelphia write, These things saith he that is holy, he that is true, he that hath the key of David, he that openeth, and no man shutteth, and shutteth, and no man openeth. I know thy works. Behold, I have set before thee an open door, and no man can shut it. For thou hast a little strength, and hast kept my word, and hast not denied my name. Behold, I will make them of the synagogue of Satan, which say they are Jews, and are not, but do lie. Behold, I will make them to come and worship before thy feet, and to know that I have loved thee. Because thou hast kept the word of my patience, I also will keep thee from the hour of temptation, which shall come upon all the world, to try them that dwell upon the earth. Behold, I come quickly. Hold that fast which thou hast, that no man take thy crown. Him that overcometh will I make a pillar in the temple of my God, and he shall go no more out. And I will write upon him the name of my God, and the name of the city of my God, which is New Jerusalem, which cometh down out of heaven from my God. And I will write upon him my new name. He that hath an ear, let him hear what the Spirit saith unto the churches. And unto the angel of the church of the Laodiceans write, These things saith the Amen, the faithful and true witness, the beginning of the creation of God. I know thy works, that thou art neither cold nor hot. I would thou wert cold or hot. So then, because thou art lukewarm, and neither cold nor hot, I will spew thee out of my mouth. Because thou sayest, I am rich, and increased with goods, and have need of nothing, and knowest not that thou art wretched, and miserable, and poor, and blind, and naked. I counsel thee to buy of me gold tried in the fire, that thou mayest be rich, and white raiment that thou mayest be clothed, and that the shame of thy nakedness do not appear. And anoint thine eyes with eye salve, that thou mayest see. As many as I love, I rebuke and chasten. Be zealous therefore, and repent. Behold, I stand at the door and knock. If any man hear my voice, and open the door, I will come in to him, and will sup with him, and he with me. To him that overcometh will I grant to sit with me in my throne, even as I also overcame, and am set down with my Father in his throne. He that hath an ear, let him hear what the Spirit saith unto the churches. ಬಿಗ್ ಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ